ನಮಸ್ಕಾರ. ಕಾಫಿ ಆಯ್ತಾ ಸ್ನೇಹಿತರೆ? ಯಾವುದೋ ದೇಶದಲ್ಲಿ ಒಂದು ಉಗ್ರ ಸಂಘಟನೆಯ ನಾಯಕನನ್ನ ಇನ್ನೊಂದು ದೇಶದವರು ಹೊಡೆದು ಹಾಕಿದ್ದಾರೆ. ಆತ ಮಾಡಿರುವ ಕೆಲಸಗಳೇನು ಅನ್ನೋದು ನಿಮ್ಗೆಲ್ರಿಗೂ ಗೊತ್ತಿದೆ. ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಕೂಡ ಮಾಡ್ತೇನೆ ನಾನು. ಆ ಉಗ್ರ ಸತ್ತಿದ್ದಕ್ಕೆ ನಮ್ಮ ದೇಶದಲ್ಲಿರುವಂತಹ ಕೆಲವು ರಾಜಕೀಯ ನಾಯಕರು ಸಂತಾಪ ಸೂಚಿಸ್ತಾರೆ, ಆತನಿಗಾಗಿ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾರೆ, ಆತನಿಗಾಗಿ ತಮ್ಮ ಎಲ್ಲ ಕಾರ್ಯಕ್ರಮಗಳನ್ನ ಕ್ಯಾನ್ಸಲ್ ಮಾಡಿಕೊಂಡು ನಿಮ್ಮ ಜೊತೆಗೆ ನಾವಿದ್ದೀವಪ್ಪ ಅಥವಾ ನಿಮ್ಮ ಜೊತೆಗೆ ನಾವಿದ್ದೇವೆ ಅಂತೇಳಿ ಹೇಳಿ ತೋರಿಸ್ಕೊಳ್ತಾರೆ. ಇದು ಖಂಡಿತವಾಗಿ ನಮ್ಮ ದೇಶದ ಒಂದು ವಿಪರ್ಯಾಸ ಅಂತ ತಿಳ್ಕೊಂಡೆ ಹೇಳ್ಬೋದು. ಇದು ಏನು ಅಂತ ತಿಳ್ಕೊಂಡು ನಾನು ನಿಮ್ಗೆ ಹೇಳ್ತೇನೆ. ನಿಮ್ಗೆ ಗೊತ್ತೇ ಇದೆ, ಮೊನ್ನೆ ಶುಕ್ರವಾರ ಹಿಜ್ಬುಲ್ಲಾ ನಾಯಕನಾದಂತಹ ಹಸನ್ ನಸ್ರುಲ್ಲಾನನ್ನ ಇಸ್ರೇಲಿ ಪಡೆಗಳು ಹೊಡೆದುರುಳಿಸಿವೆ. ಆತನನ್ನ ಅಂದ್ರೆ ಶುಕ್ರವಾರ ಆತನನ್ನ ಕೊಂದಿದ್ದೇವೆ ಅಂತ ಅವರು ಅನೌನ್ಸ್ ಮಾಡ್ಕೊಂಡಿದ್ರು. ಅದನ್ನ ಹಿಜ್ಬುಲ್ಲಾ ಪಡೆಗಳು ಕೂಡ ಖಚಿತಪಡಿಸಿವೆ. ಹೌದು, ನಮ್ಮ ನಾಯಕ ಸತ್ತು ಹೋಗಿದ್ದಾನೆ ಅಂತ ಹೇಳ್ಕೊಂಡಿದ್ದಾರೆ. ಅದೇ ರೀತಿಯಲ್ಲಿ ಅಲ್ಲಿರುವಂತಹ ಟಿವಿ ಚಾನೆಲ್ಗಳು ಕೂಡ ಆತನ ಪರವಾಗಿರುವಂತಹ ಟಿವಿ ಚಾನೆಲ್ಗಳು ಶೋಕಾಚರಣೆಯನ್ನು ಆಚರಿಸ್ತವೆ. ಬಿಡಿ, ಅದು ಅವರ ದೇಶಕ್ಕೆ ಸಂಬಂಧಪಟ್ಟಿದ್ದು, ಆ ಸಂಘಟನೆಗೆ ಸಂಬಂಧಪಟ್ಟಂತಹ ವಿಷಯ. ನಿಮ್ಗೆ ಗೊತ್ತಿದೆ, ಆತ ಇದ್ದಿದ್ದು ಲೆಬನಾನ್ನಲ್ಲಿ. ಲೆಬನಾನ್ ಮೊದಲು ಒಂದು ಕಾಲದಲ್ಲಿ ತುಂಬಾ ಸಮೃದ್ಧವಾಗಿತ್ತು. ಅದೇ ರೀತಿಯಲ್ಲಿ ಆ ದೇಶ ಒಂದು ರೀತಿ ಮಧ್ಯಪ್ರಾಚ್ಯದ ಪ್ಯಾರಿಸ್ ಅನ್ಸ್ಕೊಂಡು ಕರ್ಸ್ಕೊಂತ ಬೈರೂತ್ ನಗರ ಏನಿದೆ ಅದು ತುಂಬಾ ಸಮೃದ್ಧವಾಗಿದ್ದ ದೇಶ ಮತ್ತು ಶಾಂತಿಯುತವಾಗಿದ್ದ ದೇಶವನ್ನ ಸಂಪೂರ್ಣವಾಗಿ ಹಾಳು ಮಾಡಿ ಹಾಕಿದ್ರು. ಈಗ ಎಲ್ಲಿವರೆಗಿದೆ ಅಂತ ಹೇಳಿದ್ರೆ, $1 ಹೆಚ್ಚು ಕಡಿಮೆ 25,000-30,000 ಲೆಬನಾನ್ ರೂಬಲ್ ಸಿಗ್ತಾರೆ ನಿಮಗೆ. ಅಂದ್ರೆ ನೀವು ಯೋಚನೆ ಮಾಡಿ, ಅದಕ್ಕಿಂತ ಮೊದಲು ಯಾವ ರೀತಿ ಇತ್ತು ಅಂದ್ರೆ $1 3 ಲೆಬನಾನ್ ರೂಬಲ್ ಇತ್ತು. ಈಗ ಅದು 25,000ದಿಂದ 30,000 ಹತ್ರ ಹೋಗಿದೆ. ಇದು ಅಲ್ಲಿರುವಂತಹ ಪರಿಸ್ಥಿತಿ. ಜನರು ಬಡತನದಲ್ಲಿ ಬಳಲಿ ಬೆಂಡಾಗ್ತಾ ಇದ್ದಾರೆ. ಅವರಿಗೆ ಕೆಲಸ ಇಲ್ಲ. ಬಹಳಷ್ಟು ಜನ ಯುರೋಪ್ ಕಂಟ್ರಿಗಳಿಗೆ, ಬೇರೆ ಬೇರೆ ಯುರೋಪ್ ದೇಶಗಳಿಗೆ ವಲಸೆ ಹೋಗ್ತಾ ಇದ್ದಾರೆ. ಆ ದೇಶವನ್ನ ಸಂಪೂರ್ಣವಾಗಿ ನರಕ ಮಾಡಿರುವಂತಹ ಈ ನಾಯಕರನ್ನ ಈಗ ಇಸ್ರೇಲಿ ಪಡೆ ಹೊಡೆದಾಕಿದೆ. ಅದಕ್ಕೆ ಮುಖ್ಯ ಕಾರಣ ಏನಂದ್ರೆ, ಅವರು ಪ್ಯಾಲೆಸ್ತೇನಿಯನ್ರಿಗೆ ಸಪೋರ್ಟ್ ಆಗಿ ಇಸ್ರೇಲ್ ಮೇಲೆ ದಾಳಿ ನಡೆಸ್ತಾ ಇದ್ರು. ಅದನ್ನ ವಿರೋಧಿಸಿ ಈಗ ಇಸ್ರೇಲ್ ಪಡೆಗಳು ಹೆಜ್ಬುಲ್ಲಾ ಮೇಲೆ ದಾಳಿ ನಡೆಸ್ತಾ ಇದ್ದಾರೆ. ಈಗಾಗಲೇ ಬಹುಶಃ ದಕ್ಷಿಣ ಲೆಬನಾನ್ ಏನಿದೆ ಅದನ್ನ ಸಂಪೂರ್ಣವಾಗಿ ಪುಡಿಗಟ್ತಾ ಇದ್ದಾರೆ. ನಿಮ್ಗೊಂದು ಗೊತ್ತಿದೆ, ಇಸ್ರೇಲ್ನವರ ಹಣೆ ಬರ ಏನಂತೇಳಿ ನಿಮ್ಗೆ ಗೊತ್ತಿದೆ. ಅವ್ರನ್ನ ಕೆಣಕಿದ್ರೆ ಅವ್ರು ಯಾರನ್ನೂ ಕೂಡ ಬಿಡೋದಿಲ್ಲ. ಅದೇ ರೀತಿಯಲ್ಲಿ ಅವರು ಈಗಾಗಲೇ ಗಾಜಪಟ್ಟಿಯಲ್ಲಿ ಏನು ನಡೀತಾ ಇದೆ ನಿಮ್ಗೆ ಗೊತ್ತಿದೆ. ಗಾಜಪಟ್ಟಿಯನ್ನು ಕೂಡ ಸಂಪೂರ್ಣವಾಗಿ ಧೂಳಿಪಟ ಮಾಡಿಬಿಟ್ಟಿದ್ದಾರೆ. ಅದರಲ್ಲೂ ವಿಶೇಷ ಏನು ಅಂತ ಹೇಳಿದ್ರೆ, ಮೊನ್ನೆ ಅಷ್ಟೇ ಒಂದು ವಿಶ್ವಸಂಸ್ಥೆಯಲ್ಲಿ ಭಾಷಣ ಮಾಡ್ತಾರೆ ನೆತಾನ್ಯಾಹು ಒಂದು ಭೂಪಟವನ್ನು ತೋರಿಸಿದ್ರು. ಅದರಲ್ಲಿ ಈಗ ಗಾಜಪಟ್ಟಿಯನ್ನ ಇಸ್ರೇಲ್ ಭಾಗ ಅಂತ ಹೇಳ್ಕೊಂಡು ತೋರಿಸಿದ್ರು. ಅದೇ ರೀತಿಯಲ್ಲಿ ಸಿರಿಯಾದಲ್ಲಿರುವಂತಹ ಗೋಲನ್ ಹೈಟ್ಸ್ ಕೂಡ ಇಸ್ರೇಲ್ ಭಾಗ ಅಂತ ಹೇಳ್ಕೊಂಡು ಮಾರ್ಕ್ ಮಾಡಿ ತೋರಿಸಿದ್ದಾರೆ. ಅದೆಷ್ಟು ಭಾಗವನ್ನ ಅವರು ಕ್ಲೀನ್ ಆಗಿ ಇಸ್ರೇಲ್ ಅಂತ ಹೇಳ್ಕೊಂಡೆ ತೋರಿಸ್ಕೊಂಡ್ಬಿಟ್ಟಿದ್ದಾರೆ. ಅಂದ್ರೆ ಮುಂದೆ ಈ ಗಾಜಪಟ್ಟಿ ಏನಿದೆ ಅದು ಈ ಸಮಸ್ಯೆ ಇನ್ನೂ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಅದರ ಜೊತೆಯಲ್ಲಿ ಅದು ನಮ್ಮ ಭೂಭಾಗ ಅಂತೇಳಿ ಕ್ಲೈಮ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅವರು. ಅದೇ ರೀತಿಯಲ್ಲಿ ಒಂದಿಷ್ಟು ಜಾಗ ಅಂದ್ರೆ ಇರಾನ್ ಸೇರಿ ಹಲವಾರು ದೇಶಗಳನ್ನ ಕಪ್ಪು ಬಣ್ಣದಲ್ಲಿ ತೋರಿಸಿ ಅವರು ವಾರ್ನ್ ಮಾಡ್ತಾರೆ. ಇದಿಷ್ಟು ಉಗ್ರ ಸಂಘಟನೆಗಳಿಗೆ ಸಪೋರ್ಟ್ ಮಾಡುವಂತಹ ದೇಶಗಳು ಅಂತ ತೋರಿಸಿದ್ದಾರೆ. ಸಮಸ್ಯೆ ಏನು ಅಂದ್ರೆ, ಮಧ್ಯಪ್ರಾಚ್ಯದ ಹಲವಾರು ದೇಶಗಳು ಇಸ್ರೇಲ್ನವರು ಭೂಮಿ ಮೇಲೆ ಇರಬಾರ್ದು, ಅಂದ್ರೆ ಇಸ್ರೇಲ್ ಅನ್ನೋ ದೇಶವೂ ಇರಬಾರ್ದು, ಅದೇ ರೀತಿಯಲ್ಲಿ ಒಬ್ಬನೇ ಒಬ್ಬ ಯಹೂದಿ ಕೂಡ ಭೂಮಿ ಮೇಲೆ ಇರ್ಲಿಕ್ಕೆ ಅರ್ಹನಲ್ಲ ಅಂತೇಳಿ ಅವ್ರ ವಿರುದ್ಧವಾಗಿ ಯಾವಾಗಲೂ ವಿಷ ಕಾರ್ತಾ ಇರ್ತಾರೆ. ಅದೇ ರೀತಿಯಲ್ಲಿ ಅವ್ರನ್ನ ಎಲ್ಲಿ ನೋಡಿದ್ರು ಅಲ್ಲಿ ಕೊಲ್ಲಬೇಕು ಅಂತ ಒಂದು ರೀತಿಯ ಟರಾವೇ ಇದೆ. ಅದಕ್ಕೆ ಸಂಬಂಧಪಟ್ಟಾಗ ಇಸ್ರೇಲ್ ಮೇಲೆ ಅವ್ರು ಯಾವಾಗಲೂ ದಾಳಿ ನಡೆಸ್ತಾ ಇರ್ತಾರೆ. ಆದ್ರೆ ಇಸ್ರೇಲ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ ಹೇಳಿದ್ರೆ, ಈ ಎಲ್ಲ ದಾಳಿಗಳನ್ನ ಅವರು ಯಶಸ್ವಿಯಾಗಿ ಎದುರಿಸ್ಕೊಂಡು ಬರ್ತಾ ಇದ್ದಾರೆ. ಹಲವಾರು ಜನ ಸಾಯ್ತಾ ಇದ್ದಾರೆ. ಆದ್ರೂ ಕೂಡ ಅವರು ತಮ್ಮ ಪಟ್ಟನ್ನ ಬಿಡೋದಿಲ್ಲ. ಅದೇ ರೀತಿಯಲ್ಲಿ ಈಗ ಕೂಡ ಅಷ್ಟೇ ಈ ಹೆಜ್ಬುಲ್ಲಾ ನಾಯಕನನ್ನು ಹೊಡೆದುರುಳಿಸಿದ್ದಾರೆ. ಅದೇ ರೀತಿಯಲ್ಲಿ ಈಗ ಹೌತಿಗಳ ಜೊತೆ ಕೂಡ, ಅಂದ್ರೆ ಯೆಮೆನ್ ನಲ್ಲಿರುವಂತಹ ಹೌತಿಗಳು ಕೂಡ ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಅವ್ರನ್ನ ಕೂಡ ಇವರು ಎದುರಿಸ್ತಾ ಇದ್ದಾರೆ. ಇನ್ನೊಂದು ಕಡೆ ಗಾಜಾಪಟ್ಟಿಯಲ್ಲಿ ಏನು ಆಪರೇಷನ್ಸ್ ನಡೀತಾ ಇದೆ ಅದು ಕಂಟಿನ್ಯೂ ಆಗ್ತಾನೆ ಇದೆ. ಟೋಟಲ್ಗೆ 3 ಕಡೆಯಿಂದ ಅವರು ಯುದ್ಧವನ್ನ ಮಾಡ್ತಾ ಇದ್ದಾರೆ. ಇದರಲ್ಲಿ ಇಸ್ರೇಲ್ ಜಯಗಳಿಸ್ತದೆ ಅನ್ನೋದಕ್ಕೆ ಸಂಶಯವೇ ಇಲ್ಲ. ಯಾಕಂತ ಹೇಳಿದ್ರೆ ಅವರು ಅಷ್ಟೊಂದು ಸ್ಟ್ರಾಂಗ್ ಆಗಿದ್ದಾರೆ. ಈಗ ಮುಂದಿನ ಗುರಿ ಅವರದ್ದು ಬಹುಶಃ ಇರಾನ್ ಆಗಿರ್ತದೆ. ಈಗಾಗಲೇ ಇರಾನ್ನ ಅಧ್ಯಕ್ಷ ಕೊಮೇನಿ ನಾಪತ್ತೆ ಆಗಿದ್ದಾರೆ. ಅಂದ್ರೆ ಆತ ಒಂದು ಸುರಕ್ಷಿತವಾದ ಸ್ಥಳವನ್ನ ಸೇರ್ಕೊಂಡಿದ್ದಾನೆ. ಈ 3 ಬಂಡುಕೋರರಿಗೆ ಸಪೋರ್ಟ್ ಮಾಡ್ತಾ ಇರೋದು ಬೇರೆ ಯಾರಲ್ಲ, ಇರಾನ್. ಅವ್ರಿಗೆ ಬೇಕಾದಂತ ಆಯುಧ, ಹಣಕಾಸಿನ ನೆರವು ಇದೆಲ್ಲದನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ರಷ್ಯಾ ಕೂಡ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ. ಚೀನಾ ಕೂಡ ಇದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಅದು ಬೇರೆ ಇಂಟರ್ನ್ಯಾಷನಲ್ ಅವ್ರ ಮಧ್ಯ, ಅಮೆರಿಕ ಮತ್ತೆ ಇವ್ರ ಮಧ್ಯೆ ಇರುವಂತಹ ಸಮಸ್ಯೆ. ಅದಕ್ಕಾಗಿ ಅವರ ಈ ಬಂಡುಕೋರರಿಗೆ ಸಹಾಯ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದೇನೇ ಇರಲಿ, ಇಸ್ರೇಲ್ ಅಂತೂ ಖಂಡಿತವಾಗಿ ಇವ್ರು ಯಾರನ್ನು ಬಿಡ್ತಾ ಇಲ್ಲ, ಬಿಡೋದು ಇಲ್ಲ. ಈಗ ನಮ್ಮ ದೇಶದ ವಿಷಯಕ್ಕೆ ಬಂದ್ರೆ, ಈ ಹೆಜ್ಬುಲ್ಲಾ ನಾಯಕನನ್ನು ಕೊಂದಿದ್ದಕ್ಕೆ ಸಂತಾಪ ಸೂಚಿಸ್ಲಿಕ್ಕಾಗಿ ನಮ್ಮ ಜಮ್ಮು ಕಾಶ್ಮೀರದ PDP ನಾಯಕಿಯಾಗಿರುವಂತಹ ಮೆಹಬೂಬಾ ಮುಫ್ತಿಯವರು ನಿನ್ನೆ ತಮ್ಮ ಎಲ್ಲಾ ಕಾರ್ಯಕ್ರಮಗಳನ್ನು ರದ್ದುಗೊಳಿಸಿದ್ದಾರೆ. ಅಂದ್ರೆ ಅವ್ರ ಚುನಾವಣಾ ಪ್ರಚಾರ ಭಾಷಣ ಇತ್ತು, ಅದನ್ನ ರದ್ದುಗೊಳಿಸಿದ್ದಾರೆ. ಆತನಿಗಾಗಿ ಸಂತಾಪ ಸೂಚಿಸಿದ್ದಾರೆ. ಬಹಳಷ್ಟು ದುಃಖಿತಳಾಗಿದ್ದೇನೆ ನಾನು ಅಂತ ಹೇಳಿದ್ದಾರೆ.
ನಮ್ಮ ಸಮಸ್ತ ಭಾರತೀಯರು ನಿಮ್ಮ ಜೊತೆ ಇದ್ದೇವೆ ಅಂತ ಕೂಡ ಹೇಳ್ಕೊಂಡಿದ್ದಾರೆ. ಅದೇ ರೀತಿಯಲ್ಲಿ ನ್ಯಾಷನಲ್ ಕಾನ್ಫರೆನ್ಸ್ನ ಲೀಡರ್ ಆಗಿರುವಂತಹ ಒಮರ್ ಅಬ್ದುಲ್ಲಾ ಕೂಡ ಈ ಬಗ್ಗೆ ಸಂತಾಪವನ್ನು ಸೂಚಿಸಿದ್ದಾರೆ. ಅದಾದ್ಮೇಲೆ ಅಲ್ಲಿರುವಂತಹ ಜಮ್ಮು ಕಾಶ್ಮೀರದಲ್ಲಿರುವಂತಹ ಬಹಳಷ್ಟು ಯುವಕರು ಕೂಡ ಒಂದು ಬಹುದೊಡ್ಡ ಮೆರವಣಿಗೆಯನ್ನು ಕೂಡ ಮಾಡಿದ್ದಾರೆ ಸಂತಾಪ ಸೂಚಿಸಿ. ಅದೇ ರೀತಿಯಲ್ಲಿ ಹಸನ್ ನಸ್ರುಲ್ಲನ ಫೋಟೋಗಳು ಜಮ್ಮು ಕಾಶ್ಮೀರದಲ್ಲಿ ಬಿಸಿ ಬಿಸಿ ದೋಸೆ ತರ ಸೇಲ್ ಆಗ್ತಾ ಇದೆ. ಅಂದ್ರೆ ಎಲ್ಲರೂ ಆತನ ಫೋಟೋವನ್ನ ಮನೇಲಿ ತಗೊಂಡೋಗಿ ಇಟ್ಕೊಂತಾ ಇದ್ದಾರೆ. ಅಂದ್ರೆ ಆತನನ್ನ ಒಂದು ರೀತಿ ಹುತಾತ್ಮ ಅಂತ ಹೇಳ್ಕೊಂಡು ಇವರು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಆತ ಬಹುದೊಡ್ಡ ನಾಯಕ ಅಂತ ಹೇಳ್ಕೊಂಡು ಇವರು ತೋರಿಸ್ಕೊಂತ ಇದ್ದಾರೆ. ಆತ ಮಾಡಿರುವ ಕೆಲಸ ಬೇರೆ ಏನೂ ಇಲ್ಲ, ಭಯೋತ್ಪಾದನೆಯನ್ನ ಉಳಿಸ್ಕೊಂಡು ಬಂದಿರೋದು, ಅದನ್ನ ಬೆಳೆಸ್ಕೊಂಡು ಬಂದಿರೋದು. ಆ ಮುಖಾಂತರ ಲಕ್ಷಾಂತರ ಜನರ ಸಾವಿಗೆ ಕಾರಣರಾಗಿದ್ದಾರೆ. ಅದು ಯಾರೇ ಬೇಕಾರಾಗಿರಲಿ, ಇವನ್ನ ಮುಸಲ್ಮಾನರು ಕೂಡ ಸತ್ತಿದ್ದಾರೆ, ಬೇರೆಯವರು ಕೂಡ ಸತ್ತಿದ್ದಾರೆ. ಇದರಲ್ಲಿ ಮಕ್ಕಳು, ಹೆಂಗಸರು, ಪ್ರತಿಯೊಬ್ರು ಕೂಡ ಇದರಲ್ಲಿದ್ದಾರೆ. ಇದೆಲ್ಲದನ್ನು ಮಾಡಿರೋದು ಈತನೇ. ಆದ್ರೆ ಆತನಿಗಾಗಿ ಇವರ ಹೃದಯ ಮಿಡಿತಾ ಇದೆ. ಜಮ್ಮು ಕಾಶ್ಮೀರದಲ್ಲಿ ಪ್ರತಿದಿನ ನೀವು ನೋಡಿದ್ದೀರಾ, ಈ ಉಗ್ರರ ಜೊತೆಗೆ ಗುಂಡಿನ ಚಕಮಕಿ ನಡೀತಾನೆ ಇರ್ತದೆ. ನಿನ್ನೆ ಕೂಡ ಒಬ್ಬ ಪೊಲೀಸ್ ಆಫೀಸರ್ ಒಬ್ರು ಹುತಾತ್ಮರಾಗಿದ್ದಾರೆ. ಅದೇ ರೀತಿಯಲ್ಲಿ ಈ ರೀತಿ ನಡೀತಾನೆ ಇದೆ. ಬಹಳಷ್ಟು ಜನ ಯೋಧರು ಕೂಡ ಸತ್ತೋಗಿದ್ದಾರೆ. ಅದೇ ರೀತಿಯಲ್ಲಿ ಸಾಮಾನ್ಯ ಜನರು ಕೂಡ ಸತ್ತೋಗಿದ್ದಾರೆ ಇಲ್ಲಿ. ಆದ್ರೆ ಇವ್ರ ಬಗ್ಗೆ ಒಂದು ದಿನ ಕೂಡ ಇವರು ಸಂತಾಪ ಸೂಚಿಸಿ ನಾನು ನೋಡಿಲ್ಲ. ನಮ್ಮ ಯೋಧರು ಸಾಯ್ತಾ ಇದ್ದಾರೆ ಅಂತ ಹೇಳಿ ಒಂದಿನ ಕೂಡ ಇವರು ಸಂತಾಪ ಸೂಚನೆ ಮಾಡಿಲ್ಲ, ಅಥವಾ ಇವರ ಕಾರ್ಯಕ್ರಮವನ್ನು ರದ್ದುಗೊಳಿಸಲಿಲ್ಲ, ಏನೂ ಮಾಡಿಲ್ಲ. ಅದ್ರ ಬದಲಿಗೆ ತಮ್ಮ ಅಲ್ಲಿ ಸತ್ತಿರುವಂತಹ ಉಗ್ರರ ಪರವಾಗಿ ಇವರು ಬಹಳಷ್ಟು ಬಾರಿ ಆತ ಹುತಾತ್ಮ, ಆತ ಗ್ರೇಟ್, ಆತ ಇನ್ನೋಸೆಂಟ್, ಆತ ಸ್ವಾತಂತ್ರ್ಯಕ್ಕಾಗಿ ಹೋರಾಡ್ತಾ ಇದ್ದ ಅಂತೇಳಿ ಈ ರೀತಿಯ ಹೇಳಿಕೆಗಳನ್ನ ಕೊಟ್ಕೊಂಡು ಬಂದಿದ್ದಾರೆ. ಇವರು ಎಲ್ಲರ ಎಜೆಂಡಾ ಬೇರೆ ಏನೂ ಇಲ್ಲ, ಒಂದೇ ಇರೋದು ಎಜೆಂಡಾ. ಅದೇನು ಅಂತ ಹೇಳಿದ್ರೆ ಈ ಮತ ಬ್ಯಾಂಕ್ ಅಷ್ಟೇ. ಈ ರೀತಿ ಮಾಡೋದ್ರಿಂದ ಒಂದಿಷ್ಟು ಮತಗಳು ನಮ್ಮ ಜೊತೆಯಲ್ಲಿ ಇರ್ತದೆ ಅನ್ನೋ ಒಂದೇ ಒಂದು ಉದ್ದೇಶ ಬಿಟ್ಟರೆ ಬೇರೆ ಏನೂ ಇಲ್ಲ. ಅದಕ್ಕಾಗಿ ಇಷ್ಟು ಬೇಕಾದ್ರೂ ವಿಭಜನೆ ಮಾಡ್ಕೊಂಡು ಹೋಗ್ತಾರೆ. ಆ ಮುಖಾಂತರ ಈ ಮತಗಳು ನಮ್ಮ ಜೊತೆಯಲ್ಲಿ ಇರಬೇಕು ಅಂತಕೊಂಡು ತಿಳ್ಕೊಂಡಿರ್ತಾರೆ. ಅದು ಅಲ್ಲದೆ ಅಲ್ಲಿಗ ಸದ್ಯಕ್ಕೆ ಚುನಾವಣೆ ನಡೀತಾ ಇದೆ. ಹಾಗಾಗಿ ಈ ಸಂದರ್ಭದಲ್ಲಿ ಈ ಅವಕಾಶವನ್ನ ಅವ್ರು ಬಿಟ್ಕೊಡ್ಲಿಕ್ಕೆ ತಯಾರಿಲ್ಲ. PDP ಗೊತ್ತಿದೆ ನಿಮ್ಗೆ, ಅಲ್ಲಿ ಯಾವುದೇ ರೀತಿಯ ಗೆಲುವು ಸಾಧಿಸುವಂತ ಚಾನ್ಸಸ್ ಇಲ್ಲ ಅಂತಲೇ ಹೇಳ್ತಾ ಇದ್ದಾರೆ. ಅದರಿಂದ ಈಗ ಈ ರೀತಿ ಒಂದು ನಾಟಕ ಮಾಡಿದ್ರೆ, ಸಂತಾಪ ಸೂಚನೆ ಇದನ್ನೆಲ್ಲ ಮಾಡಿದ್ರೆ ಖಂಡಿತವಾಗಿಯೂ ಒಂದ್ ಸ್ವಲ್ಪ ಓಟ್ಗಳು ತಮ್ಮ ಪರವಾಗಿ ಬರಬಹುದು ಅಂತ ಹೇಳ್ಕೊಂಡು ಮೆಹಬೂಬಾ ಮುಫ್ತಿ ಅವರು ಈ ತರ ಮಾಡಿದ್ದಾರೆ. ಅವರು ಈ ರೀತಿ ಸಂತಾಪ ಸೂಚಿಸಿದ ತಕ್ಷಣ ನ್ಯಾಷನಲ್ ಕಾನ್ಫರೆನ್ಸ್ನ ಒಮರ್ ಅಬ್ದುಲ್ಲಾ ನಾನೇನು ಕಮ್ಮಿ ಇಲ್ಲ ಅಂತ ಹೇಳ್ಕೊಂಡು ಅವರು ಕೂಡ ಸಂತಾಪ ಸೂಚನೆಯನ್ನ ಮಂಡಿಸಿದ್ದಾರೆ. ಇದು ಸದ್ಯಕ್ಕೆ ಅಲ್ಲಿ ಜಮ್ಮು ಕಾಶ್ಮೀರದಲ್ಲಿ ನಡೀತಿರುವಂತಹ ಈ ಉಗ್ರನಿಗಾಗಿ ಇವರ ಹೃದಯ ಮಿಡಿತಾ ಇರುವಂತಹದ್ದು. ಅದೇ ನಮ್ಮ ದೇಶದ ಪ್ರಜೆಗಳ ಬಗ್ಗೆ ಆಗಲಿ ಅಥವಾ ನಮ್ಮ ದೇಶದಲ್ಲಿರುವಂತಹ ಯೋಧರ ಬಗ್ಗೆ ಆಗಲಿ ಇವರು ಒಂದಿನೂ ಕೂಡ ಈ ರೀತಿ ಹೇಳಿಕೆಗಳನ್ನು ಕೊಟ್ಟಿದ್ದು ನಾನಂತೂ ನೋಡಿಲ್ಲ. ಎಲ್ಲೋ ಸಣ್ಣ ಪುಟ್ಟ ಹೇಳಿಕೆಗಳನ್ನು ಕೊಟ್ಟಿರ್ಬೋದು ಹೊರತು ಈ ರೀತಿಯಲ್ಲಿ ಯಾವುದೇ ಕಾರ್ಯಕ್ರಮವನ್ನು ರದ್ದು ಮಾಡಿ ನಾವು ನಿಮಗೆ ಶ್ರದ್ಧಾಂಜಲಿ ಕೋರ್ತಾ ಇದ್ದೇವೆ ಅಂತ ಹೇಳಿದ್ದು ನಾನು ಇಲ್ಲಿವರೆಗೆ ನೋಡಿಲ್ಲ. ಸ್ನೇಹಿತರೆ, ಇದು ಸದ್ಯಕ್ಕೆ ನಮ್ಮ ದೇಶದಲ್ಲಿರುವಂತಹ ಕೆಲವರ ಮನಸ್ಥಿತಿ. ಇವರನ್ನ ನಾವು ಏನು ಹೇಳಬೇಕು, ಏನ್ ಮಾಡಬೇಕು ಗೊತ್ತಿಲ್ಲ. ಅದೇ ರೀತಿಯಲ್ಲಿ ನಿಮ್ಮನ್ನು ಕೇಳ್ತಾ ಇದ್ದೇನೆ, ಈ ಉಗ್ರ ಸಂಘಟನೆಯ ಮುಖ್ಯಸ್ಥನನ್ನ ಇವರು ಹೊಡೆದಾಕಿರೋದು ಸರಿನಾ ತಪ್ಪ ಅನ್ನೋದನ್ನು ಕೂಡ ಹೇಳಿ. ಕೆಲವರಿಗೆ ಸರಿ ಅನ್ಸ್ಬೋದು, ಕೆಲವರಿಗೆ ತಪ್ಪು ಅನ್ಸ್ತಿರ್ಬೋದು. ಯಾಕಂದ್ರೆ ಕೆಲವರು ಏನ್ ತಿಳ್ಕೊಂಡಿರ್ತಾರೆ, ಅವರು ಅಲ್ಲಿ ತಮ್ಮ ಸ್ವಾತಂತ್ರ್ಯಕ್ಕಾಗಿ ಹೋರಾಡ್ತಿದ್ದಾನೆ ಅಂತೇಳಿ ಹೇಳ್ತಾರೆ. ಆದ್ರೆ ಅಲ್ಲಿ ನಡೆದಿರೋ ಒಂದು ಸ್ವಾತಂತ್ರ್ಯ ಹೋರಾಟ ಖಂಡಿತವಾಗಿ ಅಲ್ಲ. ಲೆಬನಾನ್ ಆಲ್ರೆಡಿ ಸ್ವತಂತ್ರ ದೇಶವೇ ಆಗಿದೆ. ಆದ್ರೆ ಅಲ್ಲಿರುವಂತಹ ಸಮಸ್ಯೆನೇ ಬೇರೆ ರೀತಿಯದ್ದು. ಅವರು ಇಸ್ರೇಲ್ ಅಂದ್ರೆ ಯಹೂದಿಗಳನ್ನ ನೋಡಿದ್ರೆ ಇವರಿಗೆ ಆಗಲ್ಲ. ಅದಕ್ಕಾಗಿ ಅವ್ರ ವಿರುದ್ಧ ಇವರು ಹೋರಾಡ್ತಾ ಇದ್ದಾರೆ. ಅಷ್ಟು ಬಿಟ್ಟರೆ ಬೇರೆ ಇನ್ನೇನು ಇಲ್ಲ. ಹಾಗಾಗಿ ಅವ್ರು ಮಾಡಿದ ಸರಿನಾ ತಪ್ಪಾ ಅಂತ ಹೇಳ್ಕೊಂಡು ಕೂಡ ನೀವು ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಅದೇ ರೀತಿಯಲ್ಲಿ ವಿಡಿಯೋ ಇಷ್ಟ ಆದರೆ ಬೇರೆಯವರು ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.